ಇದು ಕಚೋಡಿ, ಇಲ್ಲಿದು ಭಾಳ ಫೇಮಸ್ ಕಚೋಡಿ ಇದು. ಚೆನ್ನಾಗಿರೋದು. ಖಾರ ಮಸಾಲೆ ಎಲ್ಲ ಹದವಾಗಿದೆ, ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿದೆ. ನೀವು ಬನಶಂಕರಿಗೆ ಬಂದಾಗ ಇಲ್ಲಿ ಬರಲೇಬೇಕು. ಬನಶಂಕರಿ ಕಾಂಪ್ಲೆಕ್ಸಿಗೆ ಬಂದಾಗ, ಕಾಂಪ್ಲೆಕ್ಸ್ ಹತ್ರ ಬಂದಾಗ ಕಾಂಪ್ಲೆಕ್ಸಿಗೆ ಬಂದು ಪೂನಮ್ ಸ್ವೀಟ್ ಸೆಂಟ್ರಿಗೆ ಬಂದು ಕಚೋಡಿ, ಸಮೋಸ, ದೋಕ್ಲಾ, ಜಿಲೇಬಿ ಎಲ್ಲ ಅದ್ಭುತವಾಗಿರುತ್ತೆ, ತಿನ್ನಿ. ಸೂಪರ್. ಆಹಾ, ಗರಮ ಗರಂ ಜಲೇಬಿ ಬಿಸಿ ಬಿಸಿಯಾಗಿದೆ. ಸಖತ್ ಕ್ರಿಸ್ಪಿಯಾಗಿದೆ, ಸಿಹಿನ ಚೆನ್ನಾಗಿ ಹೀರ್ಕೊಂಡಿದೆ, ವೆರಿ ಜ್ಯೂಸಿ. ಬಾಯಲ್ಲಿ ಹಾಕೊಂಡ್ರೆ ತಿಂತಾನೇ ಇರೋಣ ಅನಿಸುತ್ತೆ. ಇಷ್ಟೊಂದು ತಿನ್ಬಾರ್ದು, ನಮ್ಮಮ್ಮ ಬೈತಾರೆ, ಆದರೂ ತಿನ್ಬಿಡ್ತೀನಿ. ಸೊ ನೀವು ಬನಶಂಕರಿಗೆ ಬಂದಾಗ ಬನಶಂಕರಿ ಕಾಂಪ್ಲೆಕ್ಸ್ಗೆ ಬರಬೇಕು. ಅಲ್ಲಿ ಪೂನಮ್ ಸ್ವೀಟ್ ಸೆಂಟ್ರಿಗೆ ಬಂದು ಸಮೋಸ, ಕಚೋಡಿ, ಹಾಟ್ ಜಿಲೇಬಿ, ಢೋಕ್ಲಾ, ಬೇರೆ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ರಸಮಲೈ, ಆಮೇಲೆ ಒಳ್ಳೆ ಬಾದಾಮಿ ಹಾಲು ಸಿಗುತ್ತೆ, ಸಖತ್ತಾಗಿರುತ್ತೆ. ಕೋಲ್ಡ್ ಬಾದಾಮಿ ಹಾಲು, ಹಾಟ್ ಎರಡೂ ಸಿಗುತ್ತೆ. ಸೊ ಪೂನಮ್ ಸೆಂಟ್ರಿಗೆ ಬಂದು ಚೆನ್ನಾಗಿ ತಿನ್ನಿ. ಓಕೆ, ಸೂಪರ್. ಬೇಕು ಖಾಲಿ ಮಾಡ್ಬಿಡ್ತೀನಿ, ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ತಿಂಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನನಗೆ ಬಹಳ ಜನ ಪತ್ರಗಳನ್ನು ಬರೀತಾರೆ, ದಯವಿಟ್ಟು ಬೇರೆ ಬೇರೆ ಥರ ತಿಂಡಿಗಳನ್ನು ಮಾಡೋದು ಹೇಳ್ಕೊಡಿ, ನಮಗೆ ಸಾಯಂಕಾಲದೊತ್ತು ತಿನ್ನೋದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋದು ಹೇಳ್ಕೊಡಿ, ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ನಾವು ಸ್ಪೆಷಲಾಗಿ ಮಾಡ್ಕೊಡೋದು ಹೇಳ್ಕೊಡಿ, ಗಂಡನಿಗೆ ಡಬ್ಬಕ್ಕೆ ಹಾಕ್ಕೊಟ್ಟು ಕಳ್ಸೋಕ್ಕೆ ನಾವು ಸ್ಪೆಷಲಾಗಿ ಮಾಡೋದು ಹೇಳ್ಕೊಡಿ. ಹೀಗೆ ಪತ್ರಗಳನ್ನು ಬರಿತಾನೇ ಇದ್ದಾರೆ. ಸೊ ನಾನು ನನ್ನ ಕೈಲಾದಷ್ಟೆಲ್ಲ ತೋರಿಸ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಸ್ಪೆಷಲ್ ಆಗಿರತಕ್ಕಂಥ ಒಂದು ತಿಂಡಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಚಟ್ಪಟ್ ಚೂಡ. ಚಟಪಟ ಚೂಡ, ಚಕ್ ಚಕ್ ಅಂತ ಮಾಡೋವಂಥದ್ದು. ಒಂದು ಸಲ ಮಾಡಿಬಿಟ್ಟು ಡಬ್ಬದಲ್ಲಿಟ್ಟರೆ ಕನಿಷ್ಠ ಒಂದು 15 ದಿವಸ ಫಸ್ಟ್ ಕ್ಲಾಸಾಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಚಟ್ಪಟ್ ಚೂಡ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಒಂದು 2 ದೊಡ್ಡ ಕಪ್ಪಷ್ಟು ನೈಲಾನ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೈಲಾನ್ ಅವಲಕ್ಕಿ ಉದ್ದುದಕ್ಕೆ ಸೀಳಿ ಅರ್ಧಕ್ಕೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊಬ್ಬರಿ ಉದ್ದುದಕ್ಕೆ, ಕಡಲೆಕಾಯಿ ಬೀಜ 1 ಕಪ್ಪು, ಗೋಡಂಬಿ ಒಂದು ಸ್ವಲ್ಪ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಪ್ಪಷ್ಟು ಹುರುಗಡ್ಲೆ ಅಥವಾ ಕಡಲೆಪಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿನ, ಅಚ್ಚಮೆಣಸಿನ ಪುಡಿ, ಬಿಳಿ ಎಳ್ಳು, ಪುಡಿ ಮಾಡಿದ ಸಕ್ಕರೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಒಂದು ಸ್ವಲ್ಪ ಇಂಗು, ಸಾಸಿವೆ. ಈಗ ಈ ಚಟ್ಪಟ್ ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದರ ಮೇಲೆ ಲೆಸನ್ ನಂಬರ್ 2, ಒಂದು ಪಾತ್ರೆಯನ್ನು ಇಡಬೇಕು. ಸೊ ಒಂದು ಬಾಣಲೆ ಹಾಕಿದ್ದೀನಿ. ಈ ಬಾಣಲೆಯಲ್ಲಿ ನೈಲಾನ್ ಪುರಿಯನ್ನು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಚೆನ್ನಾಗಿ ಒಣಗೋ ತನಕ ಇದನ್ನು ರೋಸ್ಟ್ ಮಾಡಬೇಕು. ನೈಲಾನ್ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಉಪಯೋಗಿಸ್ಬೇಕು. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರಿಬೇಕು. ಹುರಿಯುವಾಗ ಭಾಳ ನಿಧಾನಕ್ಕೆ ಹುರಿಬೇಕು, ಅದು ಪುಡಿ ಆಗಬಾರ್ದು, ಇದು ಬಹಳ ಮುಖ್ಯ.
ಸೊ ನಿಧಾನಕ್ಕೆ ಹುರಿಬೇಕು. ಇದನ್ನು ನಾನು ನೀಟಾಗಿ ಹುರ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೋಹಿಣಿ, ಅಡುಗೆ ಮಾಡೋದು ಬಿಟ್ಟು ಇದೇನೇ ಕ್ಯಾಂಡ್ಲಿಗೆ ಸೂಜಿ ಚುಚ್ಕೊಂಡು ಕೂತಿದ್ಯಾ? ಅಡುಗೆ ಎಲ್ಲ ಮಾಡಾಯ್ತು. ನಾನು ಎಷ್ಟು ಉಪಯೋಗಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದೀನಿ. ಶಾಬಾಷ್ ಅನ್ನೋದು ಬಿಟ್ಬಿಟ್ಟು ಏನು ಹಂಗೆ ಮಾತಾಡ್ತೀರಾ ನೀವು? ಏನು ಕ್ಯಾಂಡ್ಲಿಗೆ ಸೂಜಿ ಚುಚ್ಚೋದು ಉಪಯೋಗದ ಕೆಲಸನಾ? ಈ ಕ್ಯಾಂಡ್ಲು ಮುರಿದೋಗಿದೆ ಇಷ್ಟು, ಇದನ್ನು ಬಿಸಾಕಬೇಕು. ಸೂಜಿ ಅಲ್ಲೆಲ್ಲಿ ಓಡಾಡ್ತಿರುತ್ತೆ, ನಿಮ್ಗಂತೂ ಕೈಗೆ ಸಿಗಲ್ಲ, ಬೀಳಿಸ್ತೀರಾ, ಅದಿನ್ನೂ ಡೇಂಜರು. ಅದ್ರ ಬದಲು ಇದಕ್ಕೆ ಚುಚ್ಬಿಟ್ಟು ಹೀಗಿಟ್ಟಿದ್ರೆ ಸೂಜಿನೂ ಸೇಫ್ ಆಗೂ ಇರುತ್ತೆ, ನಮ್ಗೆ ಯಾವಾಗ ಬೇಕೋ ಅವಾಗ ಸಿಗುತ್ತೆ, ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ ನಿಮ್ಗೂ. ಕ್ಯಾಂಡ್ಲು ಮುರಿದೋಗಿದ್ರೆ ಅಥವಾ ಮುಕ್ಕಾಲು ಮುರಿದು ಇನ್ನೇನು ಅದನ್ನು ಬಿಸಾಕಬೇಕು ಅನ್ನೋ ಥರ ಇದ್ದರೆ ಟೆನ್ಷನ್ನೇ ಮಾಡ್ಕೋಬೇಡಿ, ಕ್ಯಾಂಡ್ಲ್ ಬಿಸಾಕಬೇಡಿ. ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರುತ್ತೆ ಸೂಜಿಗಳು. ಆ ಸೂಜಿ ತೊಗೊಂಡು ಕ್ಯಾಂಡ್ಲ್ ಚುಚ್ಚಿಡಿ, ಅದನ್ನು ಒಂದು ಕಡೆ ಇಡಿ. ನಿಮ್ಗೆ ಯಾವಾಗ ಬೇಕೋ ತಕ್ಷಣಕ್ಕೆ ಸೂಜಿ ಸಿಗುತ್ತೆ. ಮಾಡ್ತೀರಲ್ಲ? ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲಾಗಿ ಚಟಪಟಿ ಚೂಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಹುರಿತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ, ಅದು ತುಂಬ ಬೆಳ್ಳಗಾಗುತ್ತೆ, ಅರಳಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ತೆಗೆದುಬಿಡಬೇಕು. ಓಕೆ, ಸೊ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು, ಇಲ್ಲರ ಪುಡಿ ಪುಡಿ ಆಗ್ಬಿಡುತ್ತೆ. ಸೊ ಹುರಿದಿದ್ದಾಯಿತು, ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಈ ಬಾಣಲೆ ಇಡೋಣ. ಇದಕ್ಕೆ ಒಂದು ಎಣ್ಣೆ ಹಾಕಬೇಕು. ಓಕೆ, ಎಣ್ಣೆ ಕಾಯಬೇಕು. ಈಗ ಇದಕ್ಕೆ ಹಿಂಗೆ ಹಾಕೋಣ. ಸಾಸಿವೆ, ಹಸಿಮೆಣಸಿನ್ಕಾಯಿ. ಸಾಮಾನ್ಯವಾಗಿ ಎಲ್ಲರೂ ಒಣಮೆಣಸಿನ್ಕಾಯಿನ ಹಾಕ್ತಾರೆ, ಆದರೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದರ ರುಚಿನೇ ಬೇರೆ ಇರುತ್ತೆ. ಚೆನ್ನಾಗಿ ಹುರಿಬೇಕಿದು. ಅದು ತೇವಾಂಶ ಹೋಗಿ ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ಅದನ್ನು ಹುರಿಬೇಕು. ಕರಿಬೇವಿನ ಸೊಪ್ಪು ಹಾಕೋಣ. ಕಡಲೆಕಾಯಿ ಬೀಜ, ಒಂದು ಚಿಟಿಕೆ ಅರಿಶಿನ, ಗೋಡಂಬಿ, ಕೊಬ್ಬರಿ ತುರಿ, ಎಳ್ಳು, 1 ಟೀ ಸ್ಪೂನಷ್ಟು ಎಳ್ಳು ಸಾಕು. ಕಡಲೆಪಪ್ಪು, ಇದು ಚೆನ್ನಾಗಿ ಹುರಿಬೇಕು. ನಾನು ಇದನ್ನು ಹುರ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.